ಶೋಲ್ಡರ್ ಅಂದರೆ ಮೇಕಪ್ ಬ್ರಷ್ ಇದೆಯಲ್ಲ ಅದನ್ನು ಇಟ್ಕೊಬೋದು. ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಇವತ್ತು ಯೂಸ್ ಮಾಡಿ ನೈಟ್ ನೋಡ್ತೀನಿ. ಈ ಕಲರ್ ಇದೆ, ಪಿಂಕ್ ಆ್ಯಂಡ್ ವೈಟ್ ಬಾಟಲ್. ಈ ಥರ ನಾನು ಎಷ್ಟೊಂದು ತಗೊಂಡು ಗೈಸ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಟುಡೇ ಬ್ಲಾಗ್ ಏನಾಗಿದೆ ಅಂದರೆ, ನಾನು ಇನ್ನು ಪಾರ್ಟ್ 2 ಅಲ್ಲಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೆ, ಸೊ ಅದನ್ನು ತೋರಿಸ್ತೀನಿ. ಮೀಶೋದು ಇದೆ, ಸವಾನದು ಇದೆ. ಇವಾಗ ಬೇಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು ನಾನು ನಿಮಗೆ ಸವಾನ ತೋರಿಸ್ಬಿಡ್ತೀನಿ. ಫಸ್ಟ್ ಒಂದು ಬಂದು ಈ ಬಾಕ್ಸಲ್ಲಿ ನಾನು ಫೋಕಸ್ ಆಗ್ತಿದೆಯಾ, ಕವರ್ ಓಪನ್ ಮಾಡಿ ತೋರಿಸ್ತೀನಿ. ಇದೊಂದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದೇನು ಅಂದರೆ ಬ್ರಷ್ ಹೋಲ್ಡರ್ ಅಂದರೆ ಮೇಕಪ್ ಬ್ರಷ್ ಇದೆಯಲ್ಲ ಅದನ್ನು ಇಟ್ಕೊಬೋದು. ಸೊ ಇದನ್ನೆಲ್ಲ ನಾನು ಏನಕ್ಕೆ ಇನ್ನೊಂದಿಷ್ಟು ಕೆಲವೊಂದು ಬಂದು ನಂದು ಟ್ರಿಪ್ಗೆಗೋಸ್ಕರ ಪರ್ಚೇಸ್ ಮಾಡಿದ್ದೀನಿ. ಅಂದರೆ ನಂದು ಡ್ರೆಸ್ಸಸ್ಸು ಆ್ಯಂಡ್ ಆಕ್ಸೆಸರೀಸ್ ಎಲ್ಲ. ಇನ್ನು ಕೆಲವು ಐಟಮ್ನ ಹೋಮ್ ಟೂರ್ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಹೋಮ್ ಟೂರ್ಗೆ ಏನೇನು ಬೇಕೋ ಅದನ್ನ ನೋಡಿ ಪ್ರಿಪ್ರೇಷನ್ಗೋಸ್ಕರ ಕೆಲವೊಂದು ಐಟಮ್ನ ಬೈ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಮೀಶೋದ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಬಂದು ನಾನು ಇದೊಂದು ತಗೊಂಡೆ. ಅಷ್ಟು ಕ್ಯೂಟ್ ಆಗಿದೆ ಅಂದರೆ ಇದು. ಈ ಥರ ಈ ಥರ ಇಟ್ಕೋಬಹುದು. ಎಷ್ಟು ಕ್ಯೂಟ್ ಆಗಿದೆಯಲ್ಲ, ಮೈ ಗಾಡ್. ಇದರಲ್ಲಿ ನಾವೇನು ಬೇಕು, ಇದರಲ್ಲಿ ರೋಡೆ ಏನಾದರೂ ಮೇಕಪ್ ಐಟಮ್ಸ್ ಏನಾದರೂ ಥಿಂಗ್ಸ್ ಇಟ್ಕೋಬೋದು, ಇಲ್ಲ ಬ್ಲೆಂಡರ್ ಅದು ಇದೇನೇನು ಇಟ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಸವಾನಲ್ಲಿ ಸೇಮು. ನೆಕ್ಸ್ಟ್ ತೊಗೊಂಡ್ರೆ ನಾನು ಬಂದು ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಆರೆಂಜ್ ಕಲರಲ್ಲಿದೆ. ಸೊ ಬಂದು ಈ ಥರ ಇದೆ. ಈ ಥರ ಇದೆ ಡ್ರೆಸ್ಸು, ಮಿನಿ ಡ್ರೆಸ್. ಬ್ಯಾಕ್ ಸೈಡ್ ಬಂದು ಈ ಥರ ಇದೆ. ಇದು ಬಂದು ಎಷ್ಟು ಅಂದರೆ 890. ಇದೊಂದು ಡ್ರೆಸ್ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಬಂದು ಈ ಬಾಕ್ಸಲ್ಲಿ ಇದೆ, ತೋರಿಸ್ತೀನಿ. ಕೆಲವೊಂದಿಷ್ಟು ಎಕ್ಸಸೈಸ್ ತೊಗೊಂಡಿದ್ದೀನಿ. ಅದನ್ನು ಇದೆಲ್ಲ ಸಮಾನಲ್ಲಿ ತೊಗೊಂಡಿದ್ದೆ. ಆ್ಯಕ್ಚುಲಿ ನೋಡ್ರಿ, ಈ ಡ್ರೆಸ್ ನಾನು ಪ್ರೆಸೆಂಟ್ ಹಾಕಿರೋ ಡ್ರೆಸ್ಗೆ ಇದು ಮ್ಯಾಚ್ ಆಗುತ್ತೆ. ಒಂದು ಬ್ರೇಸ್ಲೆಟು. ಬಾರೋ. ಅದಾದಮೇಲೆ ನಾನು ಇದೊಂದು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ. ಈ ಥರ ಇದೆ. ಸ್ವಲ್ಪ ನನಗೆ ಗಂಟಲು ಪ್ರಾಬ್ಲಮ್ ಇದೆ ಗೈಸ್. ಅಂದರೆ ಪ್ರಾಬ್ಲಮ್ ಅಂದರೆ ಆ್ಯಕ್ಚುಲಿ ಕೋಲ್ಡ್ ಕೆಮ್ಮಾಗ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಕಿರಿಕಿರಿ, ಗಂಟಲಲ್ಲಿ ಕಿರಿಕಿರಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ನೆಕ್ ಚೈನ್ ತೊಗೊಂಡಿದ್ದೀನಿ. ಕಾರ್ತಿಕಮ್ಮ ಬಂದ ನೋಡು, ಕೆಳಗಡೆ ಬಂದ ನೋಡು. ಸೊ ಈ ಥರ ಇದೆ ನೆಕ್ ಚೈನು, ಆಯಿತಾ. ಇದೊಂದು ತಗೊಂಡೆ. ಇದಾದಮೇಲೆ ನಾನು ಇದೊಂದು ತೊಗೊಂಡಿದ್ದೀನಿ. ಸೊ ಈ ಥರ ಇದೆ, ಅಂದರೆ ಈ ಥರ ಹಿಂಗೆ ಹಾಕ್ಕೊಳ್ಳೋದು. ಚೆನ್ನಾಗಿದೆಲ್ಲ, ಇದೊಂದು ತಗೊಂಡ. ನೆಕ್ಸ್ಟ್ ಒಂದು ಇದರಲ್ಲಿ ಆ್ಯಕ್ಚುಲಿ ನಾನು ಏನು ತೊಗೊಂಡಿದ್ದೆ ಗೊತ್ತಾ ಗೈಸ್, ನೋಸ್ ಪಿನ್ ಟ್ರಯಲ್ ಮಾಡೋಣ ಅಂದ್ಬಿಟ್ಟು ನೋಸ್ ಪಿನ್ ತಗೊಂಡೆ. ಅದಾದಮೇಲೆ ಬಂದು ನಾನು ಇದು ತಗೊಂಡೆ, ಫೋನ್ದು ಪ್ಯಾನಲ್. ಎಷ್ಟು ಕ್ಯೂಟ್ ಆಗಿದೆ.
ಅದಕ್ಕೆ ಬಂದು ಇದನ್ನು ಸೈಡಲ್ಲಿ ಹಾಕ್ಕೊಳಕ್ಕಿದ್ದು. ಇದೆಲ್ಲ ಪ್ರೈಸ್ ಹೇಳಕ್ಕ, ಪ್ರೈಸು ಕೆಲವೊಂದು ಹೇಳ್ತೀನಿ ಕೆಲವೊಂದು ಹೇಳ್ತಾಯಿಲ್ಲ. 290 ಇದ್ರ ಪ್ರೈಸು. ಕೆಲವೊಂದು ಮರ್ತೋಗ್ಬಿಡ್ತೀನಿ ಗೈಸ್. ನೆಕ್ಸ್ಟ್ ಇದ್ರಲ್ಲಿ ಬಂದು ಇದು ಬಂದು ಕಾಲ್ಗೆ ಹಾಕ್ಕೊಳ್ಳೋದು, ಬೀಚ್ ಸೈಡ್ ಹೋದಾಗ ವೇರ್ ಮಾಡ್ಬೋದು. ಇದೊಂದು ತಗೊಂಡೆ. ಆಮೇಲೆ ನೆಕ್ಸ್ಟ್ ಒಂದು ಇದೊಂದು ವಾವ್ ಸೂಪರ್. ಇದನ್ನು ತಗೊಂಡು ಏರ್ ಬ್ಯಾಂಡ್ ಎಷ್ಟು ಗೊತ್ತಾ, ಇದಾಕೆಲ್ಲ ಪ್ರೈಸ್. ಮತ್ತೆ ಒಂದು ಇದು ಬಂದು ರಿಂಗ್ಸು. ಈ ಥರ ರಿಂಗ್ಸ್ ತಗೊಂಡೆ. ಅದಾದ್ಮೇಲೆ ಮತ್ತೆ ಸವಾನದು ಇದು ಇದೊಂದು ಸ್ಕರ್ಟ್ ಆ್ಯಂಡ್ ಟಾಪ್ ತಗೊಂಡಿದ್ದೀನಿ. ಇದೊಂದು ಸ್ಕರ್ಟ್ ರೆಡ್ ಕಲರ್ ಆ್ಯಂಡ್ ಇದು ಬಂದು ಅದ್ರ ಟಾಪ್. ಫ್ರಂಟ್ ಇದು, ಬ್ಯಾಕ್ ಸೈಡ್ ಇದು. ಇದೆಷ್ಟು ಗೊತ್ತಾ ಆ್ಯಕ್ಚುಲಿ ಪ್ರೈಸ್ ಬಂದು 990. ಓಕೆ, ಆಮೇಲೆ ಎತ್ತಿಕ್ಕೋತೀನಿ ಆಮೇಲೆ ಎತ್ಕೋತೀನಿ. ಸೊ ಇದಿಷ್ಟು ಆಯಿತಾ. ಮತ್ತು ಒಂದಿಷ್ಟು ಅಂದರೆ ಸ್ಕಿನ್ ಕೇರ್ ಮಾಡ್ಬೇಕಾದ್ರೆ ಅಥವಾ ನೀವು ಮೇಕಪ್ ಆಗಬೇಕಾದ್ರೆ ಹೇರು ಫ್ರಂಟ್ ಡಿಸ್ಟರ್ಬ್ ಮಾಡ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಕ್ಲಚಸ್ ತೊಗೊಂಡಿದ್ದೀನಿ. ಕಾಣಿಸ್ತಿದೆಯಲ್ಲ, ಅಷ್ಟೇ. ಪಿಂಕ್ ಇಲ್ಲಿ ಮುಂದೆ ಹೇರ್ ಡಿಸ್ಟರ್ಬ್ ಮಾಡ್ತಾ ಇರಲಿ ಅಂತ. ಇದು ಬಂದು 170. ಆ್ಯಂಡ್ ನೆಕ್ಸ್ಟ್ ಬಂದು ಇದು ತೊಗೊಂಡೆ. ಆ್ಯಕ್ಚುಲಿ ಇದೇನಾದ್ರು ನಾವು ವೀಡಿಯೋ ಮಾಡಬೇಕಾದ್ರೆ ಹಿಂದೆ ಫೋನ್ ಹಿಂಗೆ ಅಂಟಿಸಿ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇದು ಎಷ್ಟೊಂದು ಇದು ಸೇಮ್ ಅವರೇ ತೋರಿಸೋದು, ಹಿಂಗೆ ಕಟ್ ಮಾಡ್ಕೊಂಡು ಎರಡು ಬುಕ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇದೊಂದು ತಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಯಾವುದಾದ್ರು ಡ್ರೆಸ್ಗೆ ಅಂದರೆ ನಾವು ನೆಕ್ ಇದಿರಲ್ವಲ್ಲ, ಸ್ಲೀವ್ಸ್ ಇರಲ್ವಲ್ಲ, ಟಾಪ್ಸ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಇದು ಮುಂದೆ ಈ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ ಬೆಲ್ಟ್ ಥರ, ಅದಕ್ಕೆ ಇದೊಂದು ತಗೊಂಡಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ. ಅಂದರೆ ವಿತೌಟ್ ಸ್ಲೀವ್ಸ್ ಇರುತ್ತಲ್ಲ ನಿಮಗೆ ಡ್ರೆಸ್ಸಸ್ಸು, ಅದಕ್ಕೆ. ಅದಾದಮೇಲೆ ಇದು ಇದು ಕೂಡ ಕ್ಯೂಟ್, ಇದು ಬ್ರೇಸ್ಲೆಟ್ ಆ್ಯಂಡ್ ಬ್ರೇಸ್ಲೆಟ್. ಇದು ಬಂದು ಹಾಕಿಲ್ಲ ಪ್ರೈಸು. ಕೆಲವೊಂದು 590 ಕೊಟ್ಟು ತಗೊಂಡಿದ್ದೀನಿ. ಸಂಜೆ ನೋಡ್ರೆ ಬೀಳ್ತಾನೆ. 590. ಇದು ಬಂದು ಸೊಂಟು ಕಟ್ಕೊಳ್ಳಿ ಬೀಚ್ ಸೈಡ್ ಹೋದಾಗ. ಚೆನ್ನಾಗಿದೆಯಲ್ಲ. ಆ್ಯಕ್ಚುಲಿ ಇದೆಷ್ಟು ಗೊತ್ತಾ, 390. ಇದೆಲ್ಲ ಸವಾನದೆ ಅಷ್ಟೇ. ಅದಾದಮೇಲೆ ಇದೊಂದು ತೋರಿಸ್ತೀನಿ ನಿಮಗೆ. ಸ್ಪೆಕ್ಸ್ ತಗೊಂಡೆ, ಅದೇ ಸನ್ಗ್ಲಾಸ್ ಎಲ್ಲ ಜಸ್ಟ್ ಈ ಥರ ಸಿಂಪಲಾಗಿ ತೊಗೊಂಡಿದ್ದೀನಿ. ಸುಮ್ಮನೆ ಸ್ಟೈಲಿಶ್ ಗ್ಲಾಸ್. ಚೆನ್ನಾಗಿದೆಯಾ? ಇದನ್ನು ತೊಗೊಂಡಿದ್ದೀನಿ. 2 ತೊಗೊಂಡಿದ್ದೆ, ಒಂದು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಅಂದ್ಬಿಟ್ಟು ರಿಟರ್ನ್ ಹಾಕ್ಬಿಟ್ಟೆ. ಇಷ್ಟ ಆಯಿತಾ. ಆ್ಯಂಡ್ ನಾನು ನಿಮ್ಗೆ ತೋರಿಸೋದು ಬಂದು ಮೀಶೋದು. ಓಕೆ, ಇದು ಬಂದು
ಮೈ ಗಾಡ್, ಬ್ರೋಕ್ ಆಗ್ಬಿಟ್ಟಿದೆ, ಬಿಟ್ಬಿಡ್ದೋಗಿದೆ ಗೈಸ್. ಎಸ್, ಈ ಥರ ತಗೊಂಡಿದ್ದೆ. ಅಂದರೆ ನಾನು ಕ್ಯಾಂಡಲ್ಸ್ ಇಕ್ಕಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 3 ಬೈ ಮಾಡಿದೆ, ಬಟ್ ಅದರಲ್ಲಿ ಒಂದು ದೊಡ್ಡದು ಇದೆ. ಸೊ ಅದೊಂದು ತಗೊಂಡಿದ್ದೆ. ಆಮೇಲೆ ಓಕೆ, ಇದೊಂದು ಎಲ್ಲ ಹೋಮ್ ಟೂರ್ ಮಾಡಕ್ಕೆ ತಗೊಂಡಿದ್ದೀನಿ. ಹೋಮ್ ಟೂರ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾ ಇದ್ವಿ ಪಾಪ, ಹೋಮ್ ಟೂರ್ ಅಂತ ಕೇಳ್ತಿದ್ರಿ. ಸೊ ನನಗೆ ಇಷ್ಟು ದಿವಸ ಇಂಟ್ರೆಸ್ಟ್ ಇರಲಿಲ್ಲ ಹೋಮ್ ಟೂರ್ ಬಗ್ಗೆ, ಸ್ವಲ್ಪ ಬ್ಯುಸಿ ಇದ್ದೆ. ಈಗ ರೆಡಿ ಮಾಡೋಕ್ಕೆ ತಗೊಂಡಿದ್ದೀನಿ. ಕನ್ಫರ್ಮ್ ಮಾಡೇ ಮಾಡ್ತೀನಿ ಹೋಮ್ ಟೂರ್, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಸೊ ಎಸ್, ಇದಾಯ್ತಲ್ವಾ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಎಲ್ಲ ಕೆಳಗಡೆ ಹಾಕೋಣ, ಆಮೇಲೆ ಎತ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಬಂದು ಇದೊಂದು ತಗೊಂಡೆ. ಇದು ಒಂದು ಈ ಥರ ಇದೆ. ಆ್ಯಕ್ಚುಲಿ ಓಕೆ ಆಗಿದೆ, ಬಟ್ ನೋಡೋಣ. ಅಂದರೆ ಈ ಥರ ಥರ ಇದೆ. ಎಲ್ಲರೂ ಫೋಟೋ ಅಂಟ್ಸಾಕಿದ್ದಾರ, ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ. ಸೊ ಇಷ್ಟಿದೆ, ಇದನ್ನು ನೋಡೋಣ. ಎಲ್ಲರೂ ರೆಡಿ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ತಗೊಂಡಿರೋದು ಇದೆಷ್ಟು ಕ್ಯೂಟಾಗಿದೆ ನೋಡಿ. ಒಂದು ಕೂತೀನಿ, ಕಲ್ಲಿಕ್ಕಿದಾರ. ಎಸ್, ಆ ಥರನೇ 4 ಪೇರ್ ತಗೊಂಡಿದ್ದೀನಿ. 1 2 3 4. ಮಿನಿಟ್ ತೋರಿಸ್ತೀನಿ. ಬಿಡಿ, ನಾನೇನು ನೋಡ್ಕೋತೀನಿ. ಸೊ ಈ ಥರ 2 ನೋಡಿ, ಇದೆರಡು, ಅದಾದಮೇಲೆ ಇದೆರಡು. ಗೊತ್ತಾಯ್ತಾ, ಕಾಣಿಸ್ತಾ? ಸೊ ಈ ಥರ ತಗೊಂಡೆ. ಇದಾದಮೇಲೆ ನೆಕ್ಸ್ಟು ನಾನು ತಗೊಂಡಿದ್ದು ನೆಕ್ಸ್ಟ್ ಬಂದು ಇದೇನಿದು, ಇದು ಬಾಕ್ಸ್. ಇದು ಬಂದು ಈ ಥರ ಬಾಕ್ಸಸ್ ತಗೊಂಡಿದ್ದೀನಿ. ಏನಕ್ಕಂದರೆ ನನ್ನ ವ್ಯಾನಿಟಿ ಟೇಬಲ್ ಇದೆಯಲ್ಲ, ಸ್ವಲ್ಪ ಅದನ್ನು ಆರ್ಗನೈಸ್ ಮಾಡಬೇಕಿತ್ತು. ಅದರಿಂದ ಇದಕ್ಕೆ ಅವರು ಡಿವೈಡ್ ಮಾಡೋಕೆ ಒಳಗಡೆ ಈ ಥರ ಇದು ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಎಷ್ಟು ಬೇಕಷ್ಟು ಸ್ಟೋರೇಜ್ ಥರ ಮಾಡ್ಕೋಬೋದು. ಸೊ 4 ಬಾಕ್ಸ್ ಬಂದಿದೆ. ಇದು ಬಂದು ಒಂದು ವ್ಯಾನಿಟಿ ಟೇಬಲ್ಗೋಸ್ಕರ ತಗೊಂಡಿದ್ದು. ಅದಾದಮೇಲೆ ನಾನು ಇದೊಂದು ವೈಟ್ ಕಲರ್ ಸ್ಕ್ರೀನ್ ತಗೊಂಡಿದ್ದೀನಿ. ಈ ಥರ ಇದೆ, ಬಟ್ ಇದು ನಾನು 7 ಫೀಟ್ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ತುಂಬ ಲಾಂಗ್ ಆಯಿತು, ಲೆಂತ್ ಜಾಸ್ತಿ ಆಯಿತು. ನೋಡೋಣ, ಏನೊಂದು ಅಡ್ಜಸ್ಟ್ ಮಾಡೋಣ. ಅದಾದಮೇಲೆ ನಾನು ಇದೊಂದು ಬೆಡ್ಶೀಟ್ ತೊಗೊಂಡಿದ್ದೀನಿ, ಪಿಂಕ್ ಕಲರ್. ಇದಿನ್ನೂ ನಾನು ಜಸ್ಟ್ ಇದೆ ಓಪನ್ ಮಾಡಿದ್ದು, ಯಾವ ಥರ ಇದೆ ಅಂತ ನಾನು ನೋಡಿಲ್ಲ. ಇವಾಗ ತೋರಿಸ್ತೀನಿ ನಾನು ನಿಮ್ಗೆ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನಾನು ಸೆಟ್ ಬುಕ್ ಮಾಡಿದ್ದೆ, ಇದು ಯಾವ ಥರ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಯಾವ ಥರ ಸೆಟ್ಟು ಇಲ್ಲ ಯಾವ ಥರ ಅಂತ.
ಇದು ಬ್ಲ್ಯಾಂಕೆಟ್. ಸಿ ಈ ಥರ ಇದೆ ಬ್ಲ್ಯಾಂಕೆಟ್. ಓಕೆ, ಗುಡ್, ಚೆನ್ನಾಗಿದೆ. ಇವತ್ತು ಯೂಸ್ ಮಾಡಿ ನೈಟ್ ನೋಡ್ತೀವಿ. ಈ ಕಲರ್ ಇದೆ, ಪಿಂಕ್ ಆ್ಯಂಡ್ ವೈಟ್. ಇದಾದಮೇಲೆ ನೆಕ್ಸ್ಟ್ ಒಂದು ಬಂದು ಇದೆ, ನಾನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿದ್ದು ನಾನು, ಅಂದರೆ ಇದು ಫೋನ್ ಹೋಲ್ಡರು. ಈ ಥರ ಇದೆ. ನೀವು ಇಲ್ಲಿ ಫೋನ್ ಇದು ಮಾಡಿಬಿಟ್ಟು ವೀಡಿಯೋ ಮಾಡ್ಬೋದು, ನೋಡಿರ್ತಾರೆ ಎಷ್ಟೊಂದು ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಇದನ್ನು ನಾನು ಇನ್ಸ್ಟಾಗ್ರಾಮ್ ಇದ್ರಲ್ಲಿ ತೊಗೊಂಡಿದ್ದು. ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಈ ಥರ ಬರುತ್ತೆ, ಈ ಥರ ಬರುತ್ತೆ. ಇದನ್ನು ಹೇಗೆ ಅಡ್ಜಸ್ಟ್ ಮಾಡಿ ಅಂತ ಆಮೇಲೆ ನೋಡಿ ಅಡ್ಜಸ್ಟ್ ಮಾಡ್ಕೋತೀನಿ. ಅದಾದಮೇಲೆ ನಾನು ತಗೊಂಡಿದ್ದೀನಿ ಇದೊಂದು ಕ್ಯೂಟಾಗಿದೆ ನೋಡಿ, ಎಷ್ಟು ಬಾಟಲ್. ಈ ಥರ ನಾನು ಎಷ್ಟೊಂದು ತಗೊಂಡು ಗೈಸ್, ಸೀರಿಯಸ್ಲಿ ತುಂಬ ಹಾಳು ಮಾಡಿಬಿಟ್ಟಿದ್ದೀನಿ. ಇದಂತೂ ಫೈನಲ್ ಆಗಿ ಇಟ್ಕೊಳ್ಳೇಬೇಕಂತ ಡಿಸೈಡ್ ಮಾಡಿ ತುಂಬ ಆಸೆ ಪಟ್ಟು ತೊಗೊಂಡಿದ್ದೀನಿ. ನೋಡೋಣ ಅದು ಹಾಕೋತೀನಿ. ಅದಕ್ಕೆ ನಮಗೆ ಇದೊಂದು ಈ ಥರ ಕೊಟ್ಟಿದ್ದಾರೆ, ಅದು ಕ್ಲೀನ್ ಮಾಡೋಕ್ಕೆ. ಮತ್ತು ಜ್ಯೂಸ್ ಹೋಲ್ಡರ್ ಇದು ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನಾನು ತೊಗೊಂಡಿರೋದು ಎಂತ ಗೊತ್ತಾ, ಬೂಟ್ಸ್ ನೋಡಿ. ಇದೊಂದು. ಇದಾದಮೇಲೆ ಇನ್ನೊಂದಿದೆ, ತೋರಿಸ್ತೀನಿ. ಬಂದ್ಬಿಟ್ಟು ಇದೊಂದು ಬೂಟ್ನ ಬೈ ಮಾಡಿದೆ. ಸೊ ತುಂಬ ಸೂಪರಾಗಿದೆ ನೋಡೋಕ್ಕೆ. ಸೊ ಇಷ್ಟು ಐಟಮ್ನ ಮಾಡಿದೆ. ಇನ್ನೂ ಸವಾಲದು ಕೆಲವೊಂದಿದೆ, ಬಟ್ ಅದು ಇನ್ನೂ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ ನಿಮಗೆ, ಇದಿಷ್ಟು ಮುಗಿಸ್ಬಿಡೋಣ ಅಂದ್ಬಿಟ್ಟು. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹೋಮ್ ಟೂರ್ ಆದಷ್ಟು ಬೇಗ ಮಾಡ್ತೀನಿ, ಅದಕ್ಕೆಲ್ಲ ಪ್ರಿಪ್ರೇಷನ್ ಆಗ್ತಿದೆ. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಮುಂದಿನ ಯಾವ ಬ್ಲಾಗ್ ಬೇಕು ಅಂತ ತಿಳಿಸಿ. ಬಾಯ್ ಬಾಯ್.